ಯಾರೋ ಹೇಳಿದ್ರು ಇಲ್ಲಿ ಇನ್ವೆಸ್ಟ್ ಮಾಡು ಅಂತ, ಇನ್ವೆಸ್ಟ್ ಮಾಡಿದ್ವಿ, ಜಾಸ್ತಿ ಆಗಲೇ ಇಲ್ಲ, ಲಾಸ್ ಆಯಿತು. ಇದೆಲ್ಲ ಅನ್ಕಾನ್ಷಿಯಸ್ ಲಿವಿಂಗ್ ಅಲ್ವಾ? ಇವತ್ತಿನವರೆಗೂ ಎಲ್ಲ ಪ್ರಾಬ್ಲಮ್ಸ್ ಆಗೋಗಿದೆ. ಅತಿ ಸಾಲ ಆಗೋಗಿದೆ, ಅತಿ ರೋಗ ಬಂದ್ಬಿಟ್ಟಿದೆ, ನನ್ನ ಇಡೀ ಮನೆ ಕೆಟ್ಟೋಗಿದೆ, ಸಂಬಂಧಗಳು ಪೂರ್ತಿ ಹಾಳಿಸಿ ಹೋಗಿದೆ. ಇವತ್ತು ಒಂದೇ ಒಂದು ಸಲ ಮನಸ್ಸಿನ ಒಳಗಡೆ ತುಂಬ ಶಬ್ದ ಇದೆಯಲ್ಲ, ಅಳ್ತಾ ಇದೆಯಲ್ಲ, ಈ ಅಳುವಿಗೆ ಚಿಕ್ಕ ಮನಸ್ಸು ದೊಡ್ಡ ಮನಸ್ಸು ಎರಡು ಫ್ರಿಕ್ಷನ್ ಆಗ್ತಾನೇ ಇದೆ. ಆ ಚಿಕ್ಕ ಮನಸ್ಸನ್ನು ಬಡಿಬೇಕಾ, ಪ್ರೀತಿಸ್ಬೇಕಾ, ಸಮಾಧಾನ ಮಾಡಬೇಕಾ? ನಾವೆಲ್ಲರೂ ಡೆಸ್ಟಿನೇಷನ್ ಕಡೆ ತುಂಬ ಗಮನ ಕೊಡ್ತಾ ಇದ್ದೀವಿ, ಜರ್ನಿ ಕಡೆ ಗಮನನೇ ಕೊಡ್ತಾ ಇಲ್ಲ ಅಲ್ವಾ? ಇಷ್ಟು ಹೊಸತನಗಳು ಬರ್ತಾ ಇದೆ ಅಲ್ವಾ? ನಿನ್ನೆ ಇಲ್ಲದೆ ಇದ್ದದಂತ ನೋವು ಇವತ್ತು ಬಂದಿದೆ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನಿಸ್ತು. 60 ವರ್ಷ ಆಗಿದೆ, ಆಗ ಹೊಸ ಮನೆ ಕಟ್ತಾರೆ, ದೊಡ್ಡ ಮನೆ ಕಟ್ತಾರೆ, ಇನ್ನು 2 ವರ್ಷಕ್ಕೆ ಮಕ್ಕಳೆಲ್ಲ ದೂರ ಆಗ್ತಾರೆ ಅಂತ ಗೊತ್ತೇ ಆಗಿಲ್ಲ. ಅನಾಲಿಸಿಸ್ ಪವರ್ ಸತ್ತೋದ್ರೆ ಬದುಕು ಸತ್ತೋಗುತ್ತೆ. ಇನ್ಯಾರ ಕೈಗೋ ನಮ್ಮ ಬದುಕನ್ನು ಕೊಟ್ಬಿಡ್ತೀವಿ. ಯಾರೋ ಏನೋ ಹೇಳ್ತಾರೆ, ಆಸೆ ತೋರಿಸ್ತಾರೆ, ಈ ಬಿಸ್ನೆಸ್ ಮಾಡು ಚೆನ್ನಾಗಾಗುತ್ತೆ. ನಮ್ಮ ಕಾನ್ಷಿಯಸ್ ಗೊತ್ತಿಲ್ಲ ನಮಗೆ, ಅವ್ರು ಹೇಳಿದ್ದು ಕೇಳ್ತೀವಿ, ಆ ಬಿಸ್ನೆಸ್ಗೆ ಇಳಿತೀವಿ, ಲಾಸ್ ಆಗುತ್ತೆ. ಯಾರೋ ಹೇಳಿದ್ರು ಇಲ್ಲಿ ಇನ್ವೆಸ್ಟ್ ಮಾಡು ಅಂತ, ಇನ್ವೆಸ್ಟ್ ಮಾಡಿದ್ವಿ, ಜಾಸ್ತಿ ಆಗಲೇ ಇಲ್ಲ, ಲಾಸ್ ಆಯಿತು. ಇದೆಲ್ಲ ಅನ್ಕಾನ್ಷಿಯಸ್ ಲಿವಿಂಗ್ ಅಲ್ವಾ? ನಮ್ಮ ಕಾನ್ಷಿಯಸ್ ನಮ್ಮ ಜೊತೇಲಿ ಇಲ್ಲದೆ ಇದ್ದದ್ರಿಂದ ಅಲ್ವಾ ನಾವೆಲ್ಲ ಬೇರೆಯವ್ರು ಹೇಳ್ದಂಗೆ ಕೇಳಿದ್ದು. ಬೇರೆಯವ್ರು ಹೇಳ್ದಂಗೆ ಕೇಳೋಣ, ಆದರೆ ಅನಲೈಸ್ ಮಾಡುವ ಬುದ್ಧಿ ಯಾರ್ದು? ಅದು ನಮ್ಮದೇ ಇರಬೇಕಲ್ವ? ಇಲ್ಲದೆ ಇದ್ದಾಗ ಬದುಕು ಸಂಕಟ, ನರಕ. ನನಗೆ ತುಂಬ ಈ ಫೀಡ್ಬ್ಯಾಕ್ಸ್ ನೋಡ್ತಾ ಇರ್ತೀನಿ, ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಈ ಪ್ರಾಬ್ಲಮ್ಗಳಿಗೆ ಎಲ್ಲದಕ್ಕೂ ಕಾರಣ ಯಾರು? ಮೆಜಾರಿಟಿ ನಾವೇ, ಇಂಡಿವಿಜುವಲಿನೇ. ಈಗ ನಾನು ಪ್ರಾಬ್ಲಮ್ ಹೇಳ್ಕೊತಾ ಇದ್ದೀನಿ ಅಂದರೆ ನನ್ನ ಪ್ರಾಬ್ಲಮಿನ 99% ಕಾರಣ ನಾನೇ. ನಂಗೆ ಆ EMI ಈ EMI ಆಗಿಬಿಟ್ಟಿದೆ, ಕಾರ್ EMI ಇದೆ, ಹೌಸಿಂಗ್ ಲೋನ್ ಇದೆ, ಎಲ್ಲ ಇದೆ, ನಂಗೆ ದುಡ್ಡು ಸಾಲ್ತಾ ಇಲ್ಲ. ಮನೆ ಕಟ್ಟೋಕೆ ಹೇಳಿದ್ಯಾರು? ಕಾರ್ ತಗೊಳಕ್ ಹೇಳಿದ್ಯಾರು? ಡಿಸಿಷನ್ ನಂದೆ. ಇದ್ದಕ್ಕಿದ್ದಂಗೆ ನನಗೆ ಅಮೆಝಾನಲ್ಲಿ 4 ಸಲ ಆರ್ಡರ್ ಮಾಡಿಬಿಟ್ಟು ₹1,00,000 ಆರ್ಡರ್ ಮಾಡಿದ್ಯಾರು? ಶಾಪಿಂಗ್ ಮಾಲ್ಗೆ ಹೋಗ್ಬಿಟ್ಟು ಇಷ್ಟೆಲ್ಲ ತರಬೇಕು ಅಂತ ಅನ್ಕೊಂಡಿದ್ಯಾರು? ಈ ಸಾಲಗಳಿಗೆಲ್ಲ ಕಾರಣ ಯಾರು? ಸೆಲ್ಫ್. ಇದು 1-2 ಅಲ್ಲ, ಬೆಳಗಿನಿಂದ ಸಂಜೆಯವರೆಗೆ ಕಾನ್ಷಿಯಸ್ ಲಿವಿಂಗ್ ಬಂದ್ಬಿಟ್ರೆ ಪ್ರತಿಯೊಂದನ್ನು ಮುಂಚಿತವಾಗಿ ಸ್ಕ್ಯಾನ್ ಮಾಡ್ತೀವಿ. ಈ ಕೆಲಸ ಮಾಡಲಾ ಬೇಡವಾ? ಅನುಭವಗಳ ಆಧಾರದ ಮೇಲೆ ಮಾಡಬಹುದು ಅಥವಾ ಮಾಡಬಾರ್ದು? ಈ ವ್ಯಕ್ತಿಯನ್ನು ನಂಬಲಾ ಬೇಡವಾ? ಈ ವಿಷಯ ಚರ್ಚೆ ಮಾಡಲಾ ಬೇಡವಾ? ಈ ಜಾಗದಲ್ಲಿ ನಾನು ಮಾತಾಡಲಾ ಬೇಡವಾ? ಈ ಚರ್ಚೆಗಳು ನಮ್ಮ ಒಳಗಡೆ ಆಗ್ಬಿಡುತ್ತೆ. ನಮಗೆ 2 ವ್ಯಕ್ತಿತ್ವ ಇದೆ, ಒಂದು ಹೊರಭಾಗದ ವ್ಯಕ್ತಿತ್ವ, ಒಂದು ಒಳಭಾಗದ ವ್ಯಕ್ತಿತ್ವ. ನಾವು ಹೊರಗಡೆ ನೋಡಿರೋದೇ ಜಾಸ್ತಿ. ಕಣ್ಣು ಹೊರಗಡೆ ನೋಡಿದೆ, ಮೂಗು ಹೊರಗಡೆ ವಾಸನೆ ಹಿಡಿದಿದೆ, ಬಾಯಿ ಹೊರಗಡೆದು ಮಾತಾಡಿದೆ, ಕಿವಿ ಹೊರಗಡೆದು ಕೇಳಿಸ್ಕೊಂಡಿದೆ, ಒಳಗಡೆ ನಾವು ಕೇಳಿಸ್ಕೊಂಡೇ ಇಲ್ಲಲ್ಲ. ಈ ಒಳಗಡೆ ಕೇಳಿಸ್ಕೊಳ್ಳುವಿಕೆ ಇದೆಯಲ್ಲ, ಇದೇ ಯೋಗಾತ್ಮ. ಒಳಗಡೆನೂ ಕೇಳಿಸ್ಕೋಬೇಕಲ್ಲ, ಇದೇ ಯೋಗಾತ್ಮ. ವಿಚ್ ಈಸ್ ದ ಬೇಸಿಕ್ ಆಫ್ ಎವ್ರಿಥಿಂಗ್ ಆ್ಯಕ್ಚುಲಿ. ನನ್ನನ್ನು ನಾನು ಸರಿ ಮಾಡ್ಕೊಂಡಾಗ ಅಲ್ವಾ ಇಡೀ ಪ್ರಪಂಚ ನನಗೆ ಚೆನ್ನಾಗಿ ಕಾಣೋದು. ಇವತ್ತಿನವರೆಗೂ ಎಲ್ಲ ಪ್ರಾಬ್ಲಮ್ಸ್ ಆಗೋಗಿದೆ. ಅತಿ ಸಾಲ ಆಗೋಗಿದೆ, ಅತಿ ರೋಗ ಬಂದ್ಬಿಟ್ಟಿದೆ, ನನ್ನ ಇಡೀ ಮನೆ ಕೆಟ್ಟೋಗಿದೆ, ಸಂಬಂಧಗಳು ಪೂರ್ತಿ ಹಾಳಿಸಿ ಹೋಗಿದೆ. ಇವತ್ತು ಒಂದೇ ಒಂದು ಸಲ 1-2 ಗಂಟೆಗಳ ಕಾಲ ನನ್ನನ್ನು ನಾನು ಅನಲೈಸ್ ಮಾಡಿಕೊಂಡ್ರೆ, 2 ಗಂಟೆಗಳ ಕಾಲ, 2ನೇ ಗಂಟೆಯ ಮೊದಲನೇ ನಿಮಿಷದಿಂದ ನನ್ನ ಜೀವನ ಸರಿ ಹೋಗ್ಲಿಕ್ಕೆ ಶುರುವಾಗುತ್ತೆ. ಇದಕ್ಕೆ ಅಲ್ವಾ ನಮ್ಮಲ್ಲಿ ದೇವ್ರ ಪೂಜೆ ಮಾಡಿಸ್ತಾ ಇದ್ದದ್ದು. ಮಾಡಿಸಿದ್ಮೇಲೆ ಧ್ಯಾನ ಮಾಡು ಅನ್ನೋರು. ದೇವಸ್ಥಾನಕ್ಕೆ ಹೋದರೆ 10 ನಿಮಿಷ ಹೊರಗಡೆ ಬಂದು ಕೂತ್ಕೋ ಅಂತ ಅನ್ನೋರು. ದೇವರದ್ದು ನೋಡೋದು ಬೇರೆ, ಆದರೆ ಒಳಗೆ ಬಂದು ಒಳ ದೇವರನ್ನು ನೋಡೋದು ಬೇರೆ. ಅದಕ್ಕೆ ಬಂದು ಕೂತ್ಕೊಳ್ಳಿ ಅಂತ. ಅಂದರೆ ಆ ಜಾಗದಲ್ಲಲ್ವ ನನ್ನ ಬ್ಲಾಕೇಜಸ್ ಎಲ್ಲ ಬಿಡೋದು. ಮನೇಲಿ 15 ನಿಮಿಷ ಸುಮ್ಮನೆ ಕೂತಾಗಲ್ವ ನನ್ನ ಬ್ಲಾಕೇಜಸ್ ಬಿಡೋದು. ಮೌನಿ ಆದಾಗಲ್ವ ನನ್ನ ಬ್ಲಾಕೇಜಸ್ ಬಿಡೋದು. ಮೌನದಲ್ಲಿ 2 ಮೌನ, ಶಬ್ದ ಮೌನ, ಮನ ಮೌನ. ಶಬ್ದ ಮೌನದಲ್ಲಿ ಹೊರಗಡೆ ಶಬ್ದ ಕೇಳಿಸ್ಕೊಳ್ಳಲ್ಲ, ಅದಕ್ಕೆ 3 ಗಂಟೆಗೆ ಹೇಳ್ತೀನಪ್ಪ. ಆದರೆ ಮನಸ್ಸಿನ ಒಳಗಡೆ ತುಂಬ ಶಬ್ದ ಇದೆಯಲ್ಲ, ಅಳ್ತಾ ಇದೆಯಲ್ಲ, ಈ ಅಳುವಿಗೆ ಚಿಕ್ಕ ಮನಸ್ಸು ದೊಡ್ಡ ಮನಸ್ಸು ಎರಡು ಫ್ರಿಕ್ಷನ್ ಆಗ್ತಾನೇ ಇದೆ. ಆ ಚಿಕ್ಕ ಮನಸ್ಸನ್ನು ಬಡಿಬೇಕಾ, ಪ್ರೀತಿಸ್ಬೇಕಾ, ಸಮಾಧಾನ ಮಾಡಬೇಕಾ ಅಂತ. ಚಿಕ್ಕ ಮಕ್ಕಳನ್ನು ಪ್ರೀತಿಸ್ಬೇಕಾ, ಸಮಾಧಾನ ಮಾಡಿ ಕನ್ವಿನ್ಸ್ ಮಾಡಬೇಕಾ? ಸೊ ದೊಡ್ಡ ಮನಸ್ಸು ಚಿಕ್ಕ ಮನಸ್ಸಿನ ಜೊತೆ ಹೊಂದಾಣಿಕೆ ಯಾವಾಗ ಬರುತ್ತೆ? ಆಸೆ ಆಗತ್ತೆ, ಇಂಥದ್ದು ಬೇಕು ಅಂತ ಆಸೆ ಆಗತ್ತೆ. ಆದರೆ ದೊಡ್ಡ ಮನಸ್ಸು ಹೇಳುತ್ತೆ ಇದು ನಿನ್ನ ಆಸೆ, ಈಗ ಯೋಗ್ಯವಲ್ಲ ಅನ್ನತ್ತೆ. ಸೊ ಈ ಎರಡನ್ನೂ ಫ್ರಿಕ್ಷನ್ಸ್ ಆಗಿ 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 ಆಗಿ
ಹೊಂದಾಣ್ಕೊಳ್ಳೋಕೆ ಶುರು ಮಾಡುತ್ತೆ. ಆ ಹೊಂದಾಣಿಕೆ ಆದಾಗ ಒಳ ಮನಸ್ಸು ಒಂದಾಗತ್ತೆ. ಆ ಒಂದಾದಾಗ ಒನ್ ವಾಯ್ಸು ಒನ್ ಡಿಸಿಷನ್ಗೆ ಬಂದಾಗ ಎಲ್ಲವೂ ಸರಿ ಹೋಗುತ್ತೆ. ಈ ಒಳಕ್ಕೆ ಹೊರಕ್ಕೆ ಎರಡೂ ಸೇರಿ ಬದುಕೋದಿದೆಯಲ್ಲ, ಅದರಲ್ಲೂ ಆರಾಮಾಗಿ ಬದುಕೋದಿದೆಯಲ್ಲ, ಇದೇ ಯೋಗಾತ್ಮ. ಕಂಫರ್ಟಬಲಿ ಕಾನ್ಶಿಯಸ್ಲಿ ಲಿವಿಂಗ್. ಎರಡೂ ಕೋ ಎಕ್ಸಿಸ್ಟ್ ಆಗಬೇಕು. ನಿಮ್ಮಗಳ ಜೊತೆ ಹೊರಗಡೆಯವ್ರ ಜೊತೆ ಬದುಕೋದು ತುಂಬ ಸುಲಭ, ಆದರೆ ಒಳಗಡೆ ಬದುಕೋದೇ ಸ್ವಲ್ಪ ಸ್ಟ್ರೇನಿಯಸ್. ಕಣ್ಣು ಮುಚ್ಚೋದೇ ಸ್ಟ್ರೈನ್. ಕಣ್ಣು ಮುಚ್ಚಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಳ್ಳೋದೇ ಸ್ಟ್ರೈನ್. ನಂಗೆ ಯಾಕೋ BP ಬಂದ್ಬಿಟ್ಟಿದೆ, 400 ಆಗಿಬಿಟ್ಟಿದೆ, 500 ಆಗಿಬಿಟ್ಟಿದೆ ಶುಗರು, ಕ್ಯಾನ್ಸರ್ ಫಸ್ಟ್ ಸ್ಟೇಜಸ್ಸಲ್ಲಿದೆ, ಥೈರಾಯ್ಡ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ, ಲಿವರ್ ಕೆಟ್ಟೋಗ್ತಾ ಇದೆ, ಫ್ಯಾಟಿ ಲಿವರ್ ಆಗಿಬಿಟ್ಟಿದೆ. ಹೊಸ ಹೊಸ ಪದಗಳಿಗೆ ಸೇಲ್ ಆಗಿಬಿಡ್ತಾ ಇದ್ದೀವಿ, ಭಯ ಪಟ್ಕೊಂಡ್ಬಿಡ್ತಾ ಇದ್ದೀವಿ. ₹1,00,00,000 ಲಾಸ್ ಆಗೋಗಿದೆ. ಆಗಲಿ ಬಿಡಿ, ಎಲ್ಲದರ ಎಂಡ್ ಏನು? ವಿ ಆರ್ ಎಂಡಿಂಗ್. ಎಲ್ಲೋ ಒಂದು ಕಡೆ ನಮ್ಮ ಡೆತ್ ಇದೆ, ಅದು ಸರ್ಟನ್ ಆಗೋಯ್ತು. ಇನ್ನು ಮಿಕ್ಕಿದ ಬದುಕನ್ನು ನಾವು ಯಾಕೆ ಅನ್ಸರ್ಟನ್ ಮಾಡ್ಕೋಬೇಕು? ಬದುಕು ಸರ್ಟನ್ ಆಗಲಿ. ನಾವೆಲ್ಲರೂ ಡೆಸ್ಟಿನೇಷನ್ ಕಡೆ ತುಂಬ ಗಮನ ಕೊಡ್ತಾ ಇದ್ದೀವಿ, ಜರ್ನಿ ಕಡೆ ಗಮನನೇ ಕೊಡ್ತಾ ಇಲ್ಲ ಅಲ್ವಾ? ಪ್ರಾಸೆಸ್ ಇಂಪಾರ್ಟೆಂಟ್. ಗಾಡಿಗೆ ಒಂದು ಸ್ವಲ್ಪ ಪಂಚರ್ ಆಗಿದ ತಕ್ಷಣ ನಾವು ತೊಗೊಂಡೋಗಿ ಪಂಚರ್ ಅಂಗಡಿ ಹಾಕ್ಸಿದ್ದೀವಿ. ಮನಸ್ಸು ಪಂಚರ್ ಆದಾಗ ನಾವೆಲ್ಲಿ ಹಾಕ್ಸಿದ್ದೀವಿ? ಬಾಡಿ ಪಂಚರ್ ಆಗಿಲ್ವಾ? ಬಾಡಿ ಡ್ಯಾಮೇಜ್ ಆಗಿಲ್ವಾ? ಮನಸ್ಸು ಡ್ಯಾಮೇಜ್ ಆಗಿಲ್ವಾ? ತಗೊಂಡೋಗಿ ಎಲ್ಲಾದರೂ ಸರ್ವಿಸ್ ಬಿಟ್ಟಿದ್ದೀವ? ಆ ಐಸೋಲೇಷನ್ ಬೇಡವಾ? ಈ ಐಸೋಲೇಷನ್ನೇ ಧ್ಯಾನ. ಈ ಧ್ಯಾನ ಮಾಡಲಿಕ್ಕೆ ನಮಗೆ ಎನರ್ಜೀಸ್ ಬೇಕು. ಈ ಎನರ್ಜಿ ಬರಲಿಕ್ಕೆ ಕೂತ್ಕೊಳ್ಳೋಕ್ಕೆ ಬೆನ್ನಿಗೆ ಶಕ್ತಿ ಬೇಕು. ಆ ಬೆನ್ನಿಗೆ ಶಕ್ತಿ ಸಿಗುವಾಗ ಸುತ್ತಮುತ್ತ ಪರಿಸರ ಚೆನ್ನಾಗಿರ್ಬೇಕು, ಪ್ರಶಾಂತವಾಗಿರಬೇಕು, ಗಾಳಿ ಚೆನ್ನಾಗಿರಬೇಕು, ಎಳೆಯ ಬಿಸಿಲು ಬರಬೇಕು. ಈ ಎಲ್ಲವೂ ನಮಗೆ ಎನರ್ಜೀಸ್ನ ತುಂಬುತ್ತೆ. ಆ ತುಂಬಕ್ಕೆ ಬೆನ್ನಿಗೆ ಶಕ್ತಿ ಬೇಕು. ಅದಕ್ಕೆ ಆಸನಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೋತೀವಿ. ಆಸನ ಮಾಡಬೇಕಂತಂದ್ರೆ ಅದೆಲ್ಲ ಒಂದು ಪ್ರೋಸೆಸ್. ಇದಿಷ್ಟು ಸೇರಿಸಿದ್ರೆ ಅಷ್ಟಾಂಗ ಅಂತ. 8 ಆಸ್ಪೆಕ್ಟ್ಸ್ ಆಫ್ ಲೈಫ್. ಯೋಗ ಈಸ್ ನಾಟ್ ಯೋಗಾಸನ. ಯೋಗ ಈಸ್ ದ ಮೋಸ್ಟ್ ಕಂಫರ್ಟಬಲ್ ಲಿವಿಂಗ್ ಅಂತ. ನಾನು ತುಂಬ ಆರಾಮಾಗಿದ್ದೀನಿ, ನಾನು ಆರಾಮಾಗಿದ್ದೀನಿ, ನಿಮ್ಮನ್ನೂ ಆರಾಮಾಗಿ ಇಟ್ಕೋತೀನಿ. ಇರೋರ್ನೆಲ್ಲರ ಜೊತೆ ಬದುಕು ನನ್ನ ಆರಾಮಾಗಿದೆ. ಇದು ದ ಪ್ರೋಸೆಸ್ ಆಫ್ ಲೈಫ್, ಜರ್ನಿ ಆಫ್ ಲೈಫ್. ಈ ಜರ್ನಿಯ ಒಂದೊಂದು ಕ್ಷಣಗಳನ್ನು ಕೂಡ ಖುಷಿ ಪಡ್ಬೋದು. ಒಂದೊಂದು ಕ್ಷಣಗಳು ಬ್ಯೂಟಿಫುಲ್ ಲೈಫ್, ಚಾಲೆಂಜಿಂಗ್ ಲೈಫ್, ಆದರೆ ಬ್ಯೂಟಿಫುಲ್ ಲೈಫ್. ಅನ್ನಿಸ್ಬೇಕು ನನಗೆ, ನನ್ನ ಬದುಕು ಇಷ್ಟು ಚೆನ್ನಾಗಿದೆ ಅಲ್ವಾ ಅಂತ, ಇಷ್ಟು ಚಾಲೆಂಜ್ ಇದೆ ಅಲ್ವಾ ಅಂತ ಅನ್ನಿಸ್ಬೇಕು. ಇಷ್ಟು ಹೊಸತನಗಳು ಬರ್ತಾ ಇದೆ ಅಲ್ವಾ, ನಿನ್ನೆ ಇಲ್ಲದೆ ಇದ್ದದಂಥ ನೋವು ಇವತ್ತು ಬಂದಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ಬೇಕು. ನಿನ್ನೆಗಿಂತ ಇವತ್ತು ಹೈಯರ್ ಚಾಲೆಂಜಸ್ ಬಂದಿದೆ, ತಯಾರಾಗಿದ್ದೀನಲ್ಲ ಅಂತ ಅನ್ನಿಸ್ಬೇಕು. ನಂಗೆ ಅಜಿತ್ ಡೋವೆಲ್ ನೋಡಿದಾಗ ಅನ್ಸುತ್ತೆ, 81 ವರ್ಷ ನಮಗೆ ಇಲ್ಲದೆ ಇರುವ ಉತ್ಸಾಹ, ಇಡೀ ದೇಶವನ್ನು ತನ್ನ ಮೇಲೆ ಹೊತ್ಕೊಂಡಂತಹ ಉತ್ಸಾಹ. 81ನೇ ವರ್ಷದಲ್ಲಿ ಅವ್ರ ಕೈಯಲ್ಲಿ ನಡೆಯೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ, ಪಾಪ ಕುಂಟ್ತಾರೆ ಅವ್ರು ನಡೆಯುವಾಗ. ಆದರೆ ಉತ್ಸಾಹ ಕಡಿಮೆ ಆಗಿಲ್ಲ, ಉತ್ಸಾಹ ಕುಂಟಿಲ್ಲ. ಸೊ ಹಾಗಿದ್ರೆ ಯಾವುದನ್ನು ರೆಡಿ ಮಾಡ್ಕೋತೀರಿ? ಎವ್ರಿ ಡೇ ರೆಡಿ ಮಾಡಿ ಎಲ್ಲದನ್ನು. ಹೀಗೆ ಬದುಕು ನಮ್ಮನ್ನು ನಾವು ರೂಪಿಸ್ಕೋಬೇಕು. ಈಗ ನನಗೆ 60 ವರ್ಷ, 60ಇಂದ ಇನ್ನೊಂದು 15-20 ವರ್ಷ ಬದುಕಬೇಕು. ನಾನು ಬದುಕ್ತೀನಿ, ಈಗಲೇ ಎಲ್ಲ ಕೊಳ್ತೋಗಿಲ್ಲ. ಇನ್ನು 20 ವರ್ಷಕ್ಕೆ ನಂಗೆ ಪ್ಲ್ಯಾನಿಂಗ್ ಬೇಡವಾ? ಎಲ್ಲೆಲ್ಲಿ ಅನ್ಕಾನ್ಷಿಯಸ್ ಲಿವಿಂಗ್ ಇದೆ, ಇವತ್ತಿಂದ ನಿಮ್ಮ ಮನೆಗೆ ಹೋಗಿ, ನೀವು ಕೇಳ್ತಾ ಇರೋರು ನೋಡ್ತಾ ಇರೋ ಎಲ್ಲರ ಮನೆಯಲ್ಲಿ ಸುಮ್ಮನೆ ಒಂದು ಸಲ ನಿಮ್ಮ ಕಣ್ಣುಗಳು ಸ್ಕ್ಯಾನ್ ಮಾಡಲಿ. ಬೇಡದೇ ಇರುವ ಎಷ್ಟು ಪದಾರ್ಥಗಳಿದೆ ಅಂತ, ಬೇಡದೇ ಇರುವ ಪುಸ್ತಕಗಳು ಎಷ್ಟಿದೆ. ನಮಗೆ ಬೇಕಾಗಿರೋದು 1 ಅಥವಾ 2 ಪೆನ್ನು, 30-40 ಪೆನ್ ಇದೆ. ಬೇಕಾಗಿರೋದು 1-2 ಸೆಟ್ಟು ಚಪ್ಪಲಿಗಳು, 15-20 ಚಪ್ಪಲಿಗಳಿದೆ. ಇದನ್ನೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಅನ್ಸಲ್ವಾ? ಎಲ್ಲವನ್ನೂ ಮಾಡಿ, ಅವಶ್ಯಕತೆ ಎಷ್ಟು ಬೇಕೋ ಅಷ್ಟೇ ಪರ್ಚೇಸ್ ಮಾಡಿ. ಆದರೆ ಮನಸ್ಸಿನ ಆ ಥರ ಬೇಕು ಬೇಕು ಬೇಕು. ಅದಕ್ಕೆ DVG ಅವರೊಂದು ಚೆನ್ನಾಗಿಟ್ಟಿದ್ದಾರೆ, ಬೇಕು ಬೇಕದು ಬೇಕು ಬೇಕಿದೆ ನನಗೆ ಇನ್ನೊಂದು ಬೇಕೆನ್ನುತ್ತೋ ಬೊಬ್ಬಿಡದಲ್ಲಿ ಹಾಕದವನಿದನು ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ ಸಾಕೆ ನೆಪದಿಂತಿ ಹಲೋ ಮಂಕುತಿಮ್ಮ ಅಂತ. ಯಾವತ್ತು ಸಾಕು ಅನ್ನಿಸ್ತಾ ಗೊತ್ತಿಲ್ಲ ನಮಗೆ. ಬೇಕು ಅನ್ನಿಸ್ಲಿ, ಈ ಬೇಕುಗಳ ನೀಡಿದೆಯಾ ಅಂತ. ನಂಗೆ ನೀಡಿದ್ರೆ, ಬಟ್ಟೆಯ ನೀಡಿದ್ರೆ ಬಟ್ಟೆ ಪರ್ಚೇಸ್ ಮಾಡಿ. ಬಟ್ಟೆಯ ನೀಡೇ ಇಲ್ಲ, ಕಣ್ಣಿಗೆ ಹಸಿವು, ಆ ಹಸಿವಿನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಹೊತ್ತೋಗ್ತಾ ಇಲ್ಲ,
2 ಗಂಟೆ ರಾತ್ರಿ ಎಚ್ಚರ ಆಗ್ಬಿಟ್ಟಿದೆ, ಅಮೆಝಾನ್ ಸ್ಕ್ಯಾನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಅದರಲ್ಲಿ ಯಾವುದೋ ಚೆನ್ನಾಗಿದೆ, ನೀಡ್ ಇದೆಯೋ ಇಲ್ವೋ, ಅನ್ಕಾನ್ಷಿಯಸ್ ಲಿವಿಂಗ್, ಅದನ್ನ ಪರ್ಚೇಸ್ ಮಾಡಿಬಿಟ್ವಿ. ಒಂದು ಪದಾರ್ಥ ಬಂದಾಗ ಇನ್ನೆರಡು ಪದಾರ್ಥಗಳು ಹೋಗ್ಬೇಕಲ್ವಾ? ಆವಾಗ ನಿಮ್ಮ ಮನೆ ಓರಣವಾಗಿದೆ ಅಂತಲ್ವಾ? ಮನೆ ತುಂಬ ಬರ್ತಾನೆ ಇದೆ, ಹೊರಕ್ಕೆ ಹೋಗ್ತಾನೆ ಇಲ್ಲ. ಧನಿಕರಲ್ಲಿ ಅಂದರೆ ಸ್ವಲ್ಪ ರಿಚ್ ಆ್ಯಂಡ್ ಸೂಪರ್ ರಿಚ್ಚಲ್ಲಿ ಈ ಪ್ರಾಬ್ಲಮ್ಸ್ ಜಾಸ್ತಿ. ಅವ್ರಿಗೆ ದೇ ಸಫರ್ ಫ್ರಮ್ ರಿಚ್ನೆಸ್. ಸಫರ್ ಫ್ರಮ್ ರಿಚ್ನೆಸ್. ಒಂದು ₹1,00,000 ಇನ್ಕಮ್ ಬರ್ತಾ ಇದೆ ಪರ್ ಮಂತು, 10 ಲಕ್ಷ ರೂಪಾಯಿ ಕೂಡ ಖರ್ಚಾಗ್ತಾ ಇಲ್ಲ. 1 ಲಕ್ಷ ಖರ್ಚಾದರೆ ಹೆಚ್ಚು, 2 ಲಕ್ಷ ಖರ್ಚಾದರೆ ಹೆಚ್ಚು. ದೇ ಸಫರ್ ಫ್ರಮ್ ರಿಚ್ನೆಸ್. ಖರ್ಚು ಮಾಡೋಕ್ಕೆ ಒದ್ದಾಡ್ತಾರೆ, ಅವಕಾಶಗಳಿರಲ್ಲ. ನಾವು ಸಂಪಾದನೆ ಶುರು ಮಾಡ್ತೀವಿ. ಇನಿಷಿಯಲ್ ಡೇಸಲ್ಲಿ ಏನಾಗುತ್ತೆ, ಸಂಪಾದನೆ ಒಂದು ಲೆವೆಲಲ್ಲಿ ಒಂದು ₹10,000 ಸಂಪಾದನೆ, ₹10,000 ಖರ್ಚಿರುತ್ತೆ. ಆವಾಗ ಸ್ವಲ್ಪ ಒದ್ದಾಟಗಳಿರುತ್ತೆ, ಇನ್ಕಮ್ ಎಕ್ಸ್ಪೆಂಡಿಚರಿನ ಏರುಪೇರಿರುತ್ತೆ. ಸ್ವಲ್ಪ ಕಷ್ಟಪಟ್ಟು ದುಡಿತೀವಿ, ಛಲದಲ್ಲಿ ದುಡಿತೀವಿ, ಒಂದು ಸ್ವಲ್ಪ ಫೋರ್ಕಾಸ್ಟಿಂಗಲ್ಲಿ ದುಡಿತೀವಿ. 20,000 ಸಂಪಾದನೆ, ₹10,000 ಖರ್ಚಾಗುತ್ತೆ. ಆವಾಗ ಕಂಫರ್ಟಬಲ್. 30,000 10,000 ಕಂಫರ್ಟಬಲ್. 50,000 10,000 ಅಂದಾಗ ಈ 10,000ನ 20,000 ಮಾಡ್ಕೊಳ್ಳೋದು ಒಳ್ಳೇದು. ಖರ್ಚು ಮನೆಗೆ ನಮ್ಗೆ 1 kg ಬಾಳೆಹಣ್ಣು ಬೇಕು. 1 kg ಬದಲು ನಾವು 5 kg ತಂದ್ಬಿಟ್ವಿ, ಏನಾಗುತ್ತೆ? ಹಾಳಾಗುತ್ತೆ, ಕೊಳ್ತೋಗುತ್ತೆ. ಹೌದು. ನಂಗೆ ಬೇಕಾಗಿದ್ದದ್ದೆಷ್ಟು? 1 kg. ನಾವು ತಂದದ್ದೆಷ್ಟು? 5. ಅದರಲ್ಲಿ ಇನ್ಯಾರೋ 2 kg ಎಕ್ಸ್ಟ್ರಾ ತಂದು ಕೊಟ್ರು, ಅತಿ ಆಯಿತು. ಸೊ ಅದೇನೇ ವಿಷ ಆಗಿ ಕನ್ವರ್ಟ್ ಆಗೋದು ನಮಗೆ. ಸೊ ಎಕ್ಸಸ್ ಆಫ್ ಎನಿಥಿಂಗ್, ನಾ ಹೇಳೋದು ದುಡ್ಡಿನ ಎಕ್ಸಸ್, ಬುದ್ಧಿಯ ಎಕ್ಸಸ್, ಪರ್ವರ್ಷನ್ ಬರಲ್ವಾ? ಅವಶ್ಯಕತೆಗಿಂತ ಬುದ್ಧಿ ಇದೆಪ್ಪ. ಇವತ್ತಿನ ಎಲ್ಲ ಗಲಾಟೆಗಳು ಆಗ್ತಾ ಇರೋದೇನು? ಪರ್ವರ್ಟೆಡ್ ಇಂಟೆಲಿಜೆನ್ಸ್, ಅಂದರೆ ಅನಾವಶ್ಯಕವಾದ ಇಂಟೆಲಿಜೆನ್ಸ್ ಅಲ್ವಾ? ಇಂಟೆಲಿಜೆನ್ಸ್ ಎಲ್ಲಾದರೂ ತೋರಿಸ್ಬೇಕು, ಉತ್ಸಾಹ ಎಲ್ಲಾದರೂ ತೋರಿಸ್ಬೇಕು. ಎಕ್ಸ್ಲೇಟರ್ ಮೇಲೆ ತೋರಿಸ್ತಾ ಇದ್ದೀವಿ ಇವತ್ತು ಅಲ್ವಾ? ಎಲ್ಲ ಯಂಗ್ಸ್ಟರ್ಸ್ ಎಲ್ಲವನ್ನು ನಾವು ಎಕ್ಸಸ್ಸನ್ನು ಹೆಂಗೆ ಬಳಸ್ಕೋಬೇಕು ಅಂತಲೇ ಗೊತ್ತಿಲ್ಲ. ಎಕ್ಸಸ್ ಎನರ್ಜಿ ಹೆಂಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ, ನಾಲೆಜ್ ಹೆಂಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಇದನ್ನೆಲ್ಲವೂ ನಾನು ಅನ್ಕಾನ್ಷಿಯಸ್ ಲಿವಿಂಗ್ ಅಂತೀನಿ. ತುಂಬ ದೊಡ್ಡವರಾಗ್ಬಿಟ್ಟಿದ್ದಾರೆ, ಆದರೆ ಖರ್ಚು ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. 60 ವರ್ಷ ಆಗಿದೆ, ಆಗ ಹೊಸ ಮನೆ ಕಟ್ತಾರೆ, ದೊಡ್ಡ ಮನೆ ಕಟ್ತಾರೆ, ಇನ್ನು 2 ವರ್ಷಕ್ಕೆ ಮಕ್ಕಳೆಲ್ಲ ದೂರ ಆಗ್ತಾರೆ ಅಂತ ಗೊತ್ತೇ ಆಗಿಲ್ಲ. ಅನ್ಕಾನ್ಷಿಯಸ್ ಲಿವಿಂಗ್. 5 ವರ್ಷ ಆದಮೇಲೆ ಮನೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಅದರಲ್ಲಿ ಗಂಡ ಹೆಂಡ್ತಿನಲ್ಲಿ ಒಬ್ಬರು ಹೋಗ್ಬಿಡ್ತಾರೆ, ಮೇಂಟೈನ್ ಮಾಡೋಕ್ಕೆ ಬರಲ್ಲ. ಅದಾದಮೇಲೆ ಆಗಲ್ಲ. ಇದೆಲ್ಲ ಬಿಟ್ಬಿಟ್ಟು ಆಮೇಲೆ ಒಂದು ಚಿಕ್ಕ ಫ್ಲ್ಯಾಟಿಗೆ ಹೋಗ್ತಾರೆ. ಆವತ್ತಿನ ದಿನ ನೋಡ್ಕೊಳ್ಳೋಕೆ ಜನ ಇರಲ್ಲ ಅವ್ರಿಗೆ. ಇದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. 65ನೇ ವರ್ಷದಲ್ಲಿ 70ನೇ ವರ್ಷದಲ್ಲಿ ಯಾವುದನ್ನು ಮಾಡಬೇಕು ಯಾವುದನ್ನ ಮಾಡಬಾರ್ದು ಅಂತ ಗೊತ್ತಿರಲ್ಲ. ಯಾಕೆ? 50ನೇ ವರ್ಷದಲ್ಲಿ ಅದರ ಪ್ಲಾನಿಂಗ್ ಆಗಿರಲ್ಲ. ನಮ್ಮ ಕಣ್ಮುಂದೆ ಪಿಕ್ಚರ್ಗಳು ಬಂದಿಲ್ವಾ? ನಮ್ಮ ಕಣ್ಮುಂದೆ ನಮ್ಮದೇ ರಿಲೇಷನ್ಸು, ಫ್ರೆಂಡ್ಸ್ಗಳು, ಅವರ ತಂದೆ ತಾಯಿ ಬದುಕಿರೋದು ಗೊತ್ತಾಗಿಲ್ವಾ? ಕಣ್ಣಿಗೆ ಕಂಡಿದೆ, ಆದರೆ ಯಾಕೆ ಮನಸ್ಸಿಗೆ ಕಂಡಿಲ್ಲ? ಯಾಕೆ ಅಂದರೆ ಮನಸ್ಸಿಗೆ ಹೊಕ್ಕಿಲ್ಲ, ನಾವು ಒಳಕ್ಕೆ ಹೋಗೇ ಇಲ್ಲ. ಹೋದಾಗ ಇಂಥದ್ದೊಂದು ಸಿಚುಯೇಷನ್ ನನಗೂ ಬರ್ತದೆ. ನಾನು ಇನ್ನೊಂದು 10 ವರ್ಷ ಆದಮೇಲೆ 15 ವರ್ಷ ಆದಮೇಲೆ ನನಗೂ ಹಿಂಗೆ ಆಗುತ್ತೆ, ನಾನು ಇವತ್ತಿಂದ ಕೇರ್ ತಗೊಂಡ್ರೆ ಸಾಕು ಅಂತ ಅನ್ನಿಸ್ಬೇಕಲ್ವಾ? ಖಂಡಿತ. ನಾನು ಏನು ಮಾಡಬೇಕು ಮಾಡಬಾರ್ದು ಇದರಲ್ಲಿ ಅಂತ. ಸೊ ಇದನ್ನು ಕಾನ್ಷಿಯಸ್ ಲಿವಿಂಗ್ ಅಂತ ಕರಿತೀವಿ. ಯಾವುದರ ಬಗ್ಗೆ ಅಂದರೆ ಎಲ್ಲದರ ಬಗ್ಗೆ. ಯಾರದರ ಬಗ್ಗೆ? ನಮ್ಮ ಲೈಫಿನ ಬಗ್ಗೆ ಕಾನ್ಷಿಯಸ್ ಲಿವಿಂಗ್ ಇರಬೇಕು. ನಮ್ಮ ಲೈಫ್ ಅಂದರೆ ಒಬ್ಬ ಇಂಡಿವಿಜುವಲ್ ಕಾನ್ಷಿಯಸ್ ಆಗಿ ಬದುಕಿದ್ರು ಅಂದರೆ ತಮ್ಮ ಸುತ್ತಮುತ್ತ ವಾತಾವರಣ, ಸಮಾಜ, ದೇಶ, ಅದು ಇಟ್ಸ್ ಚೈನ್ ಲಿಂಕ್ ಅಲ್ವಾ? ಎಲ್ಲವೂ ಸುಧಾರಣೆ ಆಗುತ್ತೆ. ನಾನು ಸರಿ ಹೋದರೆ ನಮ್ಮ ಆರ್ಗನೈಸೇಷನ್ ಸರೋಗಲ್ವಾ? ನಾನು ಸರಿ ಹೋದರೆ ನಮ್ಮ ಮನೆ ಸರೋಗಲ್ವಾ? ನಾನು ಸರಿ ಹೋದರೆ ನನ್ನ ಸುತ್ತ ಪರಿಸರ ಸರೋಗಲ್ವಾ? ಅದೊಂದು ವೈಬ್ ಕ್ರಿಯೇಟ್ ಮಾಡ್ತಾ. ಸೊ ಅನ್ಕಾನ್ಷಿಯಸ್ ಲಿವಿಂಗ್ ಎಲ್ಲೆಲ್ಲಿ ತರ್ಬೋದು? ಇವತ್ತು ನಾವು ಕ್ಲೀನ್ ಮೈಸೂರು, ಗ್ರೀನ್ ಮೈಸೂರು ಎಲ್ಲ ಕಾನ್ಸೆಪ್ಟ್ಸ್ ತೊಗೊಂಡ್ಬರ್ತಾ ಇದ್ದೀವಲ್ವಾ? ಹೌದು. ಕ್ಲೀನ್ ಯಾಕೆ ಆಗಿಲ್ಲ? ನಾವೇ ಹಾಕಿರುವ ಕಸ ಅಲ್ವಾ? ಅದು ಹಾಕಕ್ಕೆ ಮುಂಚೆ ಬರಬೇಕು ಕಾನ್ಷಿಯಸ್. ಯಾರು ಹಾಕಿರೋದು? ಯಾರ್ಯಾರು ಅನ್ಕಾನ್ಷಿಯಸ್ ಆಗಿದ್ದಾರೆ ಅವರೇ ಅಲ್ವಾ ಹಾಕಿರೋದು? ನಿಜ ನಿಜ. ಇವತ್ತು ಎಂತೆಂಥ ಸಿಚುಯೇಷನ್ಸ್ ಬರುತ್ತೆ ಅಂತ. ನಮ್ಮ ಮನೆ ಹತ್ರ ಕಸ ಬರುತ್ತೆ. ಎಂಥವ್ರು ಬರ್ತಾರೆ? ಒಳ್ಳೆ ಎಜುಕೇಟೆಡ್ ಬರ್ತಾರೆ, 2 ವೀಲರಲ್ಲಿ ಬರ್ತಾರೆ, ಒಂದು ಬ್ಯಾಗ್ ತೊಗೊಂಬರ್ತಾರೆ, ರಸ್ತೆ ಖಾಲಿ ಇದೆ ಅಲ್ವಾ ಅಂತ ಹಾಕ್ಬಿಟ್ಟು ಹೊರಟೋಗ್ತಾರೆ. ಅವ್ರನ್ನ ಏನಂತ ಕರಿತೀರಿ? ಸೊ ಇಂಥವ್ರೇನೆ ಅನ್ಕಾನ್ಷಿಯಸ್ ಲಿವಿಂಗ್. ಆಟೋದಲ್ಲಿ ಬರ್ತಾರೆ, ಹೋಟೆಲ್ಗಳಿಂದ ಏನೇನೋ ಮಿಕ್ಕಿರೋದೆಲ್ಲ ತೊಗೊಂಬರ್ತಾರೆ, ಒಂದು ಬ್ಯಾಗಲ್ಲಿ ಹಾಕ್ತಾರೆ, ಹೊರಟ್ಬಿಡ್ತಾರೆ. ಅನ್ಕಾನ್ಷಿಯಸ್ ಲಿವಿಂಗ್ ಅಲ್ವಾ?
ಒಂದು ಸಾವಿನ ಮನೆ, ಸಾವಿನ ಮೆರವಣಿಗೆ ತೊಗೊಂಡು ಹೋಗ್ತಾರೆ. ಈ ಸಾವಿನ ಮೆರವಣಿಗೆ ತೊಗೊಂಡು ಹೋಗ್ಬೇಕಾದ್ರೆ ಕಾಯಿನ್ಗಳು, ಕಡಲೆಪುರಿ ಎಲ್ಲ ಹಾಕ್ಕೊಂಡು ಹೋಗ್ತಾರೆ. ಕ್ಲೀನ್ ಯಾರು ಮಾಡ್ತಾರೆ ಅಂತ ಗೊತ್ತಾಗಿಲ್ಲ ಅಲ್ವಾ ಅವ್ರಿಗೆ. ನಂಗೆ ಹಾಕ್ಕೊಂಡು ಹೋಗೋ ರೈಟ್ ಇದೆ ಅಂತ ಅನ್ಕೊಳ್ಳೋಣ, ಆದರೆ ಕ್ಲೀನ್ ಮಾಡೋ ಡ್ಯೂಟಿನೂ ನಂದೇ ಅಲ್ವಾ, ಹೌದಾ ಅಲ್ವಾ? ಇದು ಕೇಳೋರಿಗೆ ಒಂದು ಸ್ವಲ್ಪ ಭಿನ್ನವಾಗಿ ಅನ್ನಿಸ್ಬೋದು, ನನ್ನನ್ನೇ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ ಅಂತಲೂ ಅನ್ನಿಸ್ಬೋದು, ತಪ್ಪಿಲ್ಲ. ನಮ್ಮಲ್ಲಿ ಆಯುಧ ಪೂಜೆಯನ್ನು ಮಾಡ್ತೀವಿ. ಆಯುಧ ಪೂಜೆ ಮಾಡಿದಾಗ ನಮ್ಮಲ್ಲಿರೋ ಎಲ್ಲ ವೆಹಿಕಲ್ಗಳಿಗೆ ಪೂಜೆಯನ್ನು ಮಾಡಿ ನಿಂಬೆಹಣ್ಣಿಟ್ಟು ಕುಂಬಳಕಾಯಿ ಹೊಡೆದು ಅದಕ್ಕೆ ಹೂವು ಹಾಕಿ ಎಲ್ಲ ಮಾಡ್ತೀವಿ ಅಲ್ವಾ. ಎಲ್ಲರಿಗೂ ಅದೊಂದು ಸೆಲೆಬ್ರೇಷನ್. ಆದರೆ ನನಗೆ ಈ ರಸ್ತೆಯನ್ನು ಇಷ್ಟು ನಾಶ ಮಾಡ್ತಾ ಇದ್ದೀವಲ್ಲಪ್ಪ ಅಂತ ನಂಗೆ ಅನ್ಸುತ್ತೆ. ನಿಮ್ಮನ್ನು ಸೆಲೆಬ್ರೇಟ್ ಮಾಡಿಕೊಳ್ಳುವ ರೈಟ್ ನಿಮಗಿದೆ, ನೀವು ಕುಂಕುಮ ಹಚ್ಚಿ ಎಲ್ಲ ಮಾಡಿ ಎಲ್ಲ ಫೈನ್, ಆದರೆ ವಾಪಸ್ ಅದನ್ನು ಸರಿ ಮಾಡಬೇಕಲ್ವ. ಈ ಕುಂಬಳಕಾಯಿ ಹೊಡೆದಿದ್ದೀವಲ್ಲ ರಸ್ತೆಯಲ್ಲಿ, ನಾನೆಲ್ಲ ಆಯಿತು, ನಾವೆಲ್ಲ ಬಾಗಿಲು ಹಾಕ್ಕೊಂಡು ಹೋದ್ವಿ, ಕುಂಬಳಕಾಯಿ ತೆಗೆಯೋರು ಯಾರಪ್ಪ? ನಿಂಬೆಹಣ್ಣಿನ ಪೀಸ್ಗಳನ್ನು ತೆಗೆಯೋದು ಯಾರಪ್ಪ? ಅದು ಒಣಗಿ ರೊಟ್ಟಿಯಾಗೋವರೆಗೆ ಅಲ್ಲೇ ಬಿದ್ದಿರುತ್ತೆ. ಇದು ಕಾನ್ಷಿಯಸ್ ಲಿವಿಂಗ್ ಅಂತ. ಯೋಗಾತ್ಮ ಸುಮ್ಮನೆ ಬರಲ್ಲ, ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಂಡಾಗ ಬರುತ್ತೆ. ಏನು ಬೇಡ, ನಡ್ಕೊಂಡು ಹೋಗ್ತಾ ಇದ್ದೀವಿ, ಒಂದು ಬಾಳೆಹಣ್ಣು ಸಿಪ್ಪೆ ಕಂಡಿದೆಪ್ಪ, ಯಾರಾದರೂ ಕಾಲು ಇಟ್ಬಿಡ್ತಾರೇನೋ ಅಂತ ನಿಮ್ಗೆ ಅನ್ಸಿದ್ರೆ ಯು ಆರ್ ಇನ್ ಎ ಕಾನ್ಷಿಯಸ್ ಲಿವಿಂಗ್ ಲೆವೆಲ್ 1. ತೆಗೆದು ಪಕ್ಕಕ್ಕೆ ಹಾಕಿದ್ರೆ ಯು ಆರ್ ಇನ್ ಲೆವೆಲ್ 2. ಈ ಕಾನ್ಷಿಯಸ್ ಲಿವಿಂಗ್ ಬೇಡವಾ? ನಾನು ಫಾಸ್ಟಾಗಿ ಹೋಗ್ತಾ ಇದ್ದೀನಿ, ಯಾರಿಗೆ ಬೇಕಾದರೂ ಗುದ್ದಬಹುದು, ನನ್ನ ಗುದ್ದುವಿಕೆಯಿಂದ ಎಷ್ಟು ಮನೆಗಳಿಗೆ ಏನೇನಾಗುತ್ತೋ ಗೊತ್ತಿಲ್ಲ ಅಂತಂದರೆ. ಇಲ್ಲೇ ಸ್ವಲ್ಪ ದಿನದ ಕೆಳಗೆ ನಮ್ಮ ಕಾರ್ತಿಯವರ ಕಾರ್ ನಿಂತಿತ್ತು, ಒಬ್ಬ 2 ವೀಲರ್ ಇದರಲ್ಲಿ 3 ವೀಲರ್ ಆಟೋದಲ್ಲಿ ಬಂದ, ಗುದ್ದ. ಅವನ ಜಸ್ಟಿಫಿಕೇಶನು ನಾನು ಹೋಗುವ ಜಾಗದಲ್ಲಿ ಇವ್ರು ನಿಲ್ಲಿಸಿದ್ರು ಅಂತ. ಇವ್ರು ನಿಲ್ಸಿದ ಸೈಡಲ್ಲಿ, ರೋಡ್ ಸೈಡಲ್ಲಿ ಎದುರುಗಡೆನೆ 2 ಲಕ್ಷ ರೂಪಾಯಿ ಆಯಿತು. ಕೇಳಕ್ಕೆ ಹೋದ್ವಿ, ಅಲ್ಲಿ ಅವರ ತಂದೆ ತಾಯಿ ಪೆಟ್ಟಿಗೆ ಅಂಗಡಿ ಇಟ್ಕೊಂಡಿದ್ದಾರೆ, ಅವನಿಗೆ ಲೈಸೆನ್ಸ್ ಇಲ್ಲ, ಅದಕ್ಕೆ ಇನ್ಶೂರೆನ್ಸ್ ಇಲ್ಲ. ಈಗ ನನಗೆ ಆಪ್ಷನ್ಸ್ ಇತ್ತು, ಅವನ್ನ ಅರೆಸ್ಟ್ ಮಾಡಿಸ್ಬಿಡ್ಬೋದಾಗಿತ್ತು, ಅಥವಾ ಅವನ ಮೇಲೆ ಕೇಸ್ ಹಾಕ್ಬೋದಾಗಿತ್ತು, ಅಥವಾ ಡ್ಯಾಮೇಜ್ ಕೊಡು ಅಂತ ಕೇಳ್ಬೋದಾಗಿತ್ತು. ಇದು ಯಾವುದೂ ಮಾಡೋಕ್ಕಾಗಲಿಲ್ಲ ನನಗೆ. ನನಗೆ ಎಕ್ಸ್ಟ್ರಾ ಕಾನ್ಷಿಯಸ್ ಏನಂದರೆ, ಆ ತಂದೆ ತಾಯಿ ಅವ್ರಿಗೆ ಆ ವಯಸ್ಸಿನಲ್ಲಿ ಪಾಪ ಏನು ಮಾಡ್ತಾರೆ, ಮಗನ ಬಗ್ಗೆ ಕೊರಗಬೇಕಾ? ನಮ್ಗೆ ಇನ್ಶೂರೆನ್ಸ್ ಬಂತು, ಒಂದು ಸ್ವಲ್ಪ ಕೊಡಬೇಕಾಯ್ತು, ಬಂತು. ಆದರೆ ಕಾನ್ಷಿಯಸ್ ಲಿವಿಂಗ್ ಇಲ್ಲದೆ ಇರುವ ಕಾರಣ ಹೆಂಗೆಂಗೋ ಓಡಿಸ್ದ. ಅವರೊಂದು ಜಸ್ಟಿಫಿಕೇಶನ್ ಯಾರೋ ಒಬ್ರು ಕೊಟ್ಟರು, ಸರ್ ಅವನಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ ಸರಿಯಾಗಿ ಅಂತ. ಕಣ್ಣು ಕಾಣಿಸ್ತಾ ಇರೋವಾಗ ಓಡಿಸ್ಬೇಕಾ? ಸೊ ಕಾನ್ಷಿಯಸ್ ಲಿವಿಂಗಿನ ಸಣ್ಣ ಸಣ್ಣ ವಿಷಯಗಳನ್ನು ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇದು ಎಲ್ಲ ಸ್ವರ್ಗದಲ್ಲಿ ನಡೆಯುವಂಥ ಅಲ್ಲ. ಕಾನ್ಷಿಯಸ್ ಅಂತಂದರೆ ಸ್ವರ್ಗದಲ್ಲಿ ನಡೆಯುವಂಥ ಆ್ಯಕ್ಟಿವಿಟಿ ಅಲ್ಲ. ಆತ್ಮಸಾಕ್ಷಿ ಅಂದರೆ ನಾವು ಎಲ್ಲಿ ಬದುಕಿದ್ದೀವಿ, ಬದುಕಿರುವ ಒಂದೊಂದು ವಿಷಯಕ್ಕೂ ನಾವು ಅರ್ಥ ಕೊಡ್ತಾ ಹೋಗ್ಬೇಕು. ಹೀಗೆ 1, 2 ಅಲ್ಲ, ಇದು ಸೀರೀಸ್ ಮಾಡೋಣ. ನನ್ನ ಉದ್ದೇಶ, ಜನ ಕಾನ್ಷಿಯಸ್ ಲಿವಿಂಗಿಗೆ ಬಂದುಬಿಟ್ರೆ ಅವ್ರ ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ. ಇವತ್ತೇನೋ ಅನಿಸಿದೆ, ಇವತ್ತೇನೋ ಕೆಟ್ಟಿದೆ, ಕೆಮ್ಮಿದಾಗ ರಕ್ತ ಬಂದಿದೆ, ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಫ್ಲಮ್ ಬಂದಿದೆ, ಉಸಿರಾಡೋಕ್ಕಾಗ್ತಾ ಇಲ್ಲ, ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಸಿಗ್ನಲ್ ತೋರಿಸ್ತಾ ಇದೆ, ಒಳ್ಳೆ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೊಡಿ. ಲೆವೆಲ್ 1 ಇದು. ಲೆವೆಲ್ 2, ನಮಗಿಂತ ದೊಡ್ಡ ಡಾಕ್ಟರ್ಸ್ ಯಾರಾದರೂ ಇದ್ದಾರಾ ನಮ್ಮ ಲೈಫಲ್ಲಿ? ನನಗೆ ನನ್ನ ದೇಹ ಅರ್ಥ ಆಗುವಷ್ಟು ಬೇರೆಯವ್ರಿಗೆ ಅರ್ಥ ಆಗುತ್ತಾ? ಸೊ ಹಾಗಾಗಿ ಒಳಕ್ಕೆ ಹೊಕ್ಕಾಗ ನಿಮಗೆ ನೀವೇ ಡಾಕ್ಟರ್ ಆಗ್ತೀರಿ, ಒಂದೊಂದು ಪ್ಯಾಟ್ರನ್ ಅರ್ಥ ಆಗುತ್ತೆ. ಕೆಮ್ಮು ಬಂದಾಗ ಏನು ಮಾಡಬೇಕು, ಮೂಗು ಕಟ್ಟಿದಾಗ ಏನು ಮಾಡಬೇಕು, ಜ್ವರ ಬಂದಾಗ ಏನು ಮಾಡಬೇಕು, ತಲೆನೋವು ಬಂದಾಗ ಏನು ಮಾಡಬೇಕು, ನಮಗೆ ಗೊತ್ತಾಗಬೇಕಪ್ಪ. ನಮ್ಮ ಅಜ್ಜಿಯವರಿಗೆ ಅವರವರು, ನಮ್ಮ ಇಡೀ ಮನೆಯಲ್ಲಿ ಅಜ್ಜಿ ಔಷಧಿ ಕೊಡೋರಪ್ಪ, ತಾತ ಔಷಧಿ ಕೊಡೋರು, ಅವ್ರಿಗೆ ಗೊತ್ತಿತ್ತು. ಅದಕ್ಕಿಂತ ನಾವು ಕೆಟ್ಟೋಗಿದ್ದೀವ, ತುಂಬ ಕ್ವಾಲಿಫೈಡ್ ಆಗಿಬಿಟ್ಟಿದ್ದೀವ ನಾವು. ಅಂದರೆ ಸರ್ಟಿಫಿಕೇಟ್ಗಳು ಇಟ್ಕೊಂಡಿದ್ದೀವ ಅಷ್ಟೇ, ಸರ್ಟಿಫಿಕೇಟ್ ಇಟ್ಕೊಂಡು ತಕ್ಷಣಕ್ಕೆ ನಾವು ಗಾಬರಿ ಆಗುವಂಥ ಸರ್ಟಿಫಿಕೇಟ್ಗಳನ್ನು ಬೇಕಿತ್ತ. ಇದು ನಮ್ಮ ಕಾನ್ಷಿಯಸ್ ನಾವು ಕಳ್ಕೊಂಡ ತಕ್ಷಣವೇ ಬೇಕಾದಷ್ಟು ಮೆಡಿಕಲ್ ಸ್ಟೋರ್ಗಳು ಉತ್ಪತ್ತಿ ಆಗುತ್ತೆ. ನಮ್ಮ ಕಾನ್ಷಿಯಸ್ಸು ಆನ್ ಹೆಲ್ತ್ ಕಳ್ಕೊಂಡ ತಕ್ಷಣವೇ ಬೇಕಾದಷ್ಟು ಡಾಕ್ಟ್ರುಗಳು ಉತ್ಪತ್ತಿ ಆಗ್ತಾರೆ. ಅವರು ಉತ್ಪತ್ತಿ ಆಗೋದು ಅಥವಾ ಅವರು ಇರೋದು ತಪ್ಪಲ್ಲ, ಆದರೆ ನಾವು ಈ ರಶ್ ಇದೆಯಲ್ಲ ಅದಕ್ಕೆ ಹೋಗೋದು ತಪ್ಪು. ನಮ್ಮಲ್ಲಿ ಡಾಕ್ಟರ್ ರಾಜೀವ್ ಸರ್ ಇದನ್ನೇ ಹೇಳಿದ್ರು, ಯಾವ ಸಮಾಜದಲ್ಲಿ ಡಾಕ್ಟರ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಆ ಸಮಾಜ ಆರೋಗ್ಯಕರವಾಗಿ ಇಲ್ಲ, ಅದೊಂದು ಬ್ಯಾಡ್ ಸೈನ್ ಅಂತ ಹೇಳಿದ್ರು. ವೈದ್ಯರನ್ನು ಬೆಳೆಸಬಾರ್ದಂತೆ ಯಾವುದು ಸಮಾಜ. ಅಂದರೆ ಎಲ್ಲ ನೆಗೆಟಿವ್ಸ್ನ ನಾವು ಹೋಲಿಸ್ಕೋಬೋದು. ಕರೆಕ್ಟ್. ಸೊ ಹಾಗಾಗಿ ಕಾನ್ಷಿಯಸ್ ಲಿವಿಂಗ್ ಅನ್ನೋದು ಪ್ರತಿಯೊಬ್ಬರ ಲೈಫ್ ಅದು.
ಆಕ್ಚುಯಲ್ ವೇ ಆಫ್ ಲೈಫ್. ಈ ಕಾನ್ಷಿಯಸ್ ಆಗಿರ್ಬೇಕಂತಂದರೆ 10-15 ನಿಮಿಷ ನಮ್ಮ ಒಳಗಡೆ ಹೋಗ್ಬೇಕು ಒಳಕ್ಕೆ. ಆ ಒಳಕ್ಕೆ ಹೋದಾಗಲೇ ನಮ್ಮ ಒಳಗಿನ ಸ್ಟ್ರೆಂತ್ಸ್, ನಮ್ಮ ಒಳಗಿನ ವೀಕ್ನೆಸಸ್ ಅರ್ಥ ಆಗೋದು. ಇದನ್ನು ಮಾಡಬಹುದು, ಇದನ್ನು ಮಾಡಬಾರ್ದು ಅಂತ ಅರ್ಥ ಆಗೋದು. ಯಾರ್ಯಾರು ಇದೆಲ್ಲ ಮಾಡೋಕ್ಕೆ ಬರ್ತಾರೆ ಅವರು ಎಲ್ಲರೂ ತುಂಬ ಚೆನ್ನಾಗಿ ಬದುಕ್ತಾರೆ. ಸ್ವಲ್ಪ ಕಾಲ ನಮ್ಮನ್ನು ಡಿಸ್ಟರ್ಬೆನ್ಸಸ್ ಆಗುತ್ತೆ, ನಂತರ ಯಾರು ಯೋಚನೆ ಮಾಡಲ್ವಲ್ಲಪ್ಪ ಅಂತ ಅನಿಸುತ್ತೆ. ಅದರ ಅಭ್ಯಾಸ ಆಗ್ತಾ ಆಗ್ತಾ ನಿಮ್ಮ ಪಾತಿಗೆ ಎಲ್ಲರೂ ಬರ್ತಾರೆ. ಊಟ ಮಾಡ್ತೀವಿ, ತಟ್ಟೆ ಈಗ ತೊಳಿತಾ ಇದ್ದೀವ ಮತ್ತು ನಾಳೆ ಬೆಳಗ್ಗೆ ತೊಳಿತಾ ಇದ್ದೀವ ಅಂತ. ಮಧ್ಯಾಹ್ನ ಊಟ ಮಾಡಿದ್ದೀವಿ ಅಥವಾ ಸಂಜೆ ಊಟ ಮಾಡಿದ್ದೀವಿ, ತಟ್ಟೆ ಯಾವಾಗ ತೊಳಿಬೇಕು? ಸಣ್ಣ ಕಾನ್ಷಿಯಸ್ ಅಷ್ಟೇ ಇದೆಲ್ಲ. ಯಾವಾಗ ಅವತ್ತವತ್ತಿನ ಕೆಲಸವನ್ನು ಅವಾಗವಾಗಲೇ ಮಾಡ್ಕೋತೀವೋ ನಾಳೆ ಬೆಳಗ್ಗೆ ಕೆಲಸ ಇರಲ್ಲ. ನೀವು ಸ್ಟಾರ್ಟಿಂಗಲ್ಲಿ ಕೇಳಿದ್ರಿ ಎಷ್ಟು ಪರ್ಸೆಂಟ್ ನಾವು ರೀಸನಬಲ್ ಆಗಿ ಬದುಕ್ತಾ ಇದ್ದೀವಿ ಅಂತ. ನಾನು ಅವಾಗ ಬದುಕ್ತಾ ಇದ್ದೀವಲ್ಲ ಅಂದೆ. ಈಗ ಗೊತ್ತಾಗ್ತಾ ಇದೆ ಯಾಕೆ ನೀವು 99% ಅಂತ ಹೇಳಿದ್ರಿ ಅಂತ. ವಿತ್ ಈಚ್ ಇನ್ಸ್ಟೆನ್ಸಸ್ ದಟ್ ಯು ಆರ್ ಗಿವಿಂಗ್ ಆಸ್ ಅನ್ ಎಕ್ಸಾಂಪಲ್ ಅಲ್ವಾ, ಕರೆಕ್ಟ್ ಅಲ್ವಾ, ಹೌದಲ್ವಾ ಅಂತಲೇ ಅನ್ನಿಸ್ತಾ ಇದೆ. ಅಂದರೆ ವಿಚ್ ವಿ ಆರ್ ನಾಟ್ ಡೂಯಿಂಗ್. ಆ್ಯಂಡ್ ಅದು ತುಂಬ ಎಫರ್ಟ್ ತೊಗೊಳುತ್ತಾ, ತುಂಬ ಕಷ್ಟನ ಅಂದರೆ ನಾಟ್ ಎಟ್ ಆಲ್. ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನೀವು ಮತ್ತು ನಿಮ್ಮ ಮನೇಲಿರುವ ಇದು ನೋಡ್ತಾ ಇರೋರು ಎಲ್ಲರೂ ಮನೆಯಲ್ಲಿ ಸಿಂಕ್ ಇದೆ, ಹೌದಾ? ಈಗ 2 ಅಭ್ಯಾಸ ಇದೆ. ಒಂದು, ಯಾವುದನ್ನು ಅಲ್ಲಿ ಸಿಂಕಲ್ಲಿ ಹಾಕಲ್ಲ, ಎಲ್ಲ ತಕ್ಷಣ ಕ್ಲೀನ್ ಮಾಡ್ಕೋತೀನಿ ಅನ್ನೋ ಒಂದು ಅಭ್ಯಾಸ. 2ನೇ ಅಭ್ಯಾಸ, ಎಲ್ಲವೂ ಸಿಂಕಲ್ಲಿಡೋದು, ನಾಳೆ ಬೆಳಗ್ಗೆ ತೊಳ್ಕೊಳ್ಳೋಣ ಅನ್ನೋ ಒಂದು ಅಭ್ಯಾಸ. 2 ತಪ್ಪಲ್ಲ. ಮೊದಲೇನಿರುತ್ತೆ, ಲೋಟ ಸ್ಪೂನ್ ಇರುತ್ತೆ, ಅದ್ರ ಮೇಲ್ಗಡೆ ದೊಡ್ಡ ಕುಕ್ಕರ್ ಬರುತ್ತೆ, ಅದ್ರ ಮೇಲ್ಗಡೆ ದೊಡ್ಡದು. ಇಡೀ ಆ ಸಿಂಕು ಗಲೀಜಾಗಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅದರಲ್ಲಿ ಕರೆಕ್ಟ್ ಲೋಟಗಳೆಲ್ಲ ಒಂದು ಕಡೆ, ಸ್ಪೂನುಗಳು ಸೌಟುಗಳೆಲ್ಲ ಒಂದು ಕಡೆ, ಬಾರದ್ದು ಕೆಳಗಡೆ ಮತ್ತೆ ಕಡಿಮೆ ಬಾರದ ಮೇಲ್ಗಡೆ, ಅದು ಅಷ್ಟು ಬ್ಯಾಲೆನ್ಸ್ ಆಗಿರಬೇಕು ಅಂತ ಯಾಕನ್ಸಲ್ಲ? ಸೊ ಇದು ಅನ್ಕಾನ್ಷಿಯಸ್ ಲಿವಿಂಗ್. ಎಲ್ಲ ತೊಗೊಂಡೋಗಿ ಅಲ್ಲಿ ಹಾಕ್ತಾ ಇದ್ದೀವಿ ಅಷ್ಟೆ. ಇದೇ ಕಸವನ್ನಲ್ವಾ ನಾವೆಲ್ಲ ರಸ್ತೆಗೆ ತಂದು ಹಾಕಿರೋದು, ಹೀಗೆ ಅಲ್ವಾ? ಹೀಗಿದ್ರೆ ಈ ಕಸ ಎಲ್ಲಿದೆ? ಇಲ್ಲಿದೆ. ಈ ಕಸ ಇಲ್ಲಿ ಹಾಕಬಾರ್ದಾಗಿತ್ತು ಅಂತ ಅನ್ನಿಸ್ಬೇಕಲ್ವಾ? ಇದಕ್ಕೆ ನಮ್ಮ ತೇಜಸ್ವಿನಿ ಅನಂತಕುಮಾರ್ ಅವರು ಅವರ ಪದ್ಧತಿಯನ್ನು ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ಅವರು 16,000 ಜನಕ್ಕೆ ಊಟ ಕೊಡ್ತಾರೆ. ಆ ಊಟ ಕೊಟ್ಟಾಗ ಏನು ಕೊಡ್ತಾರೆ? ಊಟ ಅಂದರೆ ಅವತ್ತು ಬಿಸಿಬೇಳೆ ಬಾತು, ಮೊಸರನ್ನ ಇರ್ಬೋದು, ಒಂದು ಸ್ವೀಟ್ ಇರ್ಬೋದು. ತಟ್ಟೆಗಳಿಡೋಕ್ಕೆ ಒಂದು ಟ್ರೇ ಇಡ್ತಾರೆ, ತಟ್ಟೆ ಒಳಗಡೆ ಮಿಕ್ಕಿರೋದನ್ನು ಇಡೋಕ್ಕೆ ಇನ್ನೊಂದು ಡಸ್ಟ್ಬಿನ್ ಇಡ್ತಾರೆ, ಸ್ಪೂನುಗಳನ್ನು ಹಾಕೋಕ್ಕೆ ಇನ್ನೊಂದು ಡಸ್ಟ್ಬಿನ್ ಇಡ್ತಾರೆ. ಹೌದು, ಸೆಗ್ರಿಗೇಷನ್ ಮಾಡ್ತಾರೆ. ಅಂದರೆ ಆ ಇಡೀ ಒಂದು 10-20 ಸಾವಿರ ಜನ ತಿಂದಿರ್ತಾರಲ್ಲ, ಒಂದು ಗಲೀಜಿರಲ್ಲ. ಎಂಥ ಸಿಸ್ಟಮ್ಸ್ ತಂದಿರ್ತಾರೆ ಅಂತಂದರೆ ಅವ್ರು ನೋಡಿದ್ರೆ ನಂಗೆ ಹೀಗಿರ್ಬೇಕು, ಬದುಕಿದ್ರೆ ಹೀಗೆ ಬದುಕಬೇಕಪ್ಪ ಅಂತ ಅನ್ನಿಸ್ಬೇಕು. ಇದಿಷ್ಟಕ್ಕೆ ಖರ್ಚಾ ಅಥವಾ ಯೋಚನೆನ? ಅವ್ರು ಅದ್ಭುತವಾಗಿ ಯೋಚನೆ ಮಾಡ್ತಾರಪ್ಪ. ಹಾಗಾಗಿ ಅವ್ರು ನಡೆಯುವಂಥ ಪ್ರತಿಯೊಂದು ವಾತಾವರಣ, ಪ್ರತಿಯೊಂದು ಪ್ರಾಜೆಕ್ಟು ಇಷ್ಟು ಅದ್ಭುತವಾಗಿ ಕಾಣುತ್ತೆ. ಹಾಲನ್ನು ಕಟ್ ಮಾಡ್ತಾರೆ, ಹಾಲಿನ ಕವರನ್ನು ಕಟ್ ಮಾಡ್ತಾರೆ, ಒಂದು 90% ಕಟ್ ಮಾಡಿಬಿಟ್ಟು ಒಂದು ಚೂರು ಹಾಗೆ ಇಟ್ಟಿರ್ತಾರೆ. ಅವ್ರು ಹೇಳುವ ಜಸ್ಟಿಫಿಕೇಶನ್, ಈ ಚೂರು ಉಳ್ಕೊಂಡಿರುತ್ತಲ್ಲ ಇದು ಮತ್ತೆ ಪ್ರಕೃತಿಗೆ ಹೋಗ್ಬಿಟ್ರೆ ಕ್ಲೀನ್ ಮಾಡೋಕ್ಕಾಗಲ್ಲ, ಇದರ ಜೊತೆಲೇ ಇರಬೇಕು ಅಂತ. ಅವರು ಹಾಲಿನ ಕವರ್ ಹೇಳಿಕೊಟ್ರು. ನಾನು ಇವತ್ತು ಮಾಡುವ ಪ್ರತಿಯೊಂದು, ಯಾವುದನ್ನು ಅಮೆಝಾನ್ ಕವರ್ ಓಪನ್ ಮಾಡಿದ್ರು ಕೂಡ ನಾನೊಂದು 80% ಓಪನ್ ಮಾಡ್ತೀನಿ. ಸಣ್ಣ ಉದಾಹರಣೆ ಅಷ್ಟೇ ಇವೆಲ್ಲ. ಆದರೆ ನಮ್ಮನ್ನು ಆ ಕಾನ್ಷಿಯಸ್ಸಿಗೆ ತಂದುಬಿಡುತ್ತೆ. ಈ ಕಾನ್ಷಿಯಸ್ಸು ನಮ್ಮಿಂದ ಬೇಕಾದಷ್ಟು ಜನಕ್ಕೆ ಇವ್ರು ತುಂಬ ಡಿಸಿಪ್ಲಿನ್ಡು, ಗಾಂಧಿವಾದಿ ಹೀಗೆಲ್ಲ ಅನ್ಲಿಕ್ಕೆ ಶುರು ಮಾಡ್ತಾರೆ. ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ. ಎಕ್ಸ್ಟರ್ನಲಿ ನಾವೆಲ್ಲ ಇಂಡಿಸಿಪ್ಲಿನ್ಡ್ ಆಗಿ ಕಾಣ್ಬೋದು, ಆದರೆ ಇಂಟರ್ನಲಿ ಹೈಲಿ ಡಿಸಿಪ್ಲಿನ್ಡ್ ಆಗಿ ಕಾಣಬೇಕು. ನಾವೇನು ಮಾಡ್ತಾ ಇದ್ದೀವಿ, ಎಕ್ಸ್ಟರ್ನಲಿ ಅತಿ ಡಿಸಿಪ್ಲಿನ್ಡ್ ಆಗ್ಲಿಕ್ಕೆ ಕಾಣ್ಲಿಕ್ಕೆ ಶುರು ಮಾಡಿದ್ದೀವಿ. ಒಳ್ಳೆ ಬಟ್ಟೆ ಹಾಕೋತಾ ಇದ್ದೀವಿ, ಒಳ್ಳೆ ಬಟ್ಟೆ, ಒಳ್ಳೆ ಶೂ, ಒಳ್ಳೆ ವೆಹಿಕಲ್ಸು ಎಲ್ಲ, ಆದರೆ ಒಳಗಡೆ ಕೊಳ್ತೋಗ್ತಾ ಇದೆ. ಮೈ ಮನಸ್ಸು ಎರಡೂ ಕೊಳ್ತೋಗ್ತಾ ಇದೆ. ಎರಡೂ ಇರಲಿ, ಹೊರಗಡೆನೂ ಡಿಸಿಪ್ಲಿನ್ಡ್ ಆಗಿರಿ, ಒಳಗಡೆನೂ ಡಿಸಿಪ್ಲಿನ್ಡ್ ಆಗಿರಿ. ದೇಹ ತುಂಬ ಚೆನ್ನಾಗಿರ್ಬೇಕಲ್ವ? ಸೊ ಇದೆಲ್ಲವೂ ಸೇರಿದ್ರೆ ಬದುಕು. ಈ ಬದುಕು ತುಂಬ ಆರಾಮಾಗಿ ತಗೊಳ್ಳೋದೆ ಯೋಗಾತ್ಮ. ಬ್ಯೂಟಿಫುಲ್ ಡೆಫಿನಿಷನ್. ಇಟ್ಸ್ ಅ ಡೀಪ್ ಡೆಫಿನಿಷನ್. ಯೆಟ್ ನೀವು ಹೇಳಿದಾಗ ಅನಿಸುತ್ತೆ ಇದು ಕಷ್ಟ ಅಲ್ಲ, ಸುಲಭ ಅಂತ. ಆದರೆ ಅದನ್ನ ಕನ್ಸಿಸ್ಟೆಂಟಾಗಿ ಲೈಫ್ ಲಾಂಗ್ ಆ ಒಂದು ಆಲೋಚನೆ ಒಳಗೆ ಹೋಗಿ ಆ ಫ್ರೇಮಲ್ಲಿ ಮಾಡೋದಕ್ಕೆ ಬೇಕು, ಒಂದು ಶಿಸ್ತು ಬೇಕಲ್ವಾ, ಒಂದು ಕಮಿಟ್ಮೆಂಟ್ ಬೇಕು. ನಮಗೆ ನಾವು ಒಂದು ಕೊಡಬೇಕು ಕಮಿಟ್ಮೆಂಟ್ನ. ಇವತ್ತಿಂದ ಈ ಸೀರೀಸ್ ಆಫ್ ಅವೇರ್ನೆಸ್
ಇದರಲ್ಲಿ ದುಡ್ಡಿನ ಖರ್ಚಿಲ್ಲ, ಯಾರನ್ನೂ ಹಂಗಿಸ್ತಾ ಇಲ್ಲ. ಬೆಟರ್ ಲೇಟ್. ಇವತ್ತಿನವರೆಗೂ ಏನೂ ಮಾಡದೇ ಇದ್ರೂ ಪರವಾಗಿಲ್ಲ. ಇವತ್ತಿಂದ ಈ ಕ್ಷಣದಿಂದ ಎಲ್ಲರೂ ಕಾನ್ಷಿಯಸ್ ಲಿವಿಂಗ್ ಬನ್ನಿ. ಬರ್ತಾ ಇದ್ದಂಗೆ ಜೀವನ ಎಷ್ಟು ಚೆನ್ನಾಗಾಗತ್ತೆ ಅಂತ ನೋಡಿ. ಇದು ಸೀರೀಸ್ ಆಗತ್ತೆ ಇನ್ಮೇಲೆ. ಥ್ಯಾಂಕ್ ಯು ವೆರಿ ಮಚ್.